ದೀಪ ದೀಪ ಬಂದೆ ಸ್ವಾಮಿ. ಏಕೆ ಅವಸರದಿಂದ ಕರೆದೆಂತಾಯ್ತು? ಮೊನ್ನೆ ಸಾಲದ ವಿಷಯವಾಗಿ ಆ ಲಕ್ಷ್ಮೀಪತಿ ಬಂದು ಹೋಗಿದ್ದಾನೆ. ಆದರೆ ನನ್ನಲ್ಲಿ ಹಣವಿರದ ಕಾರಣ ಅವನನ್ನು ಹಾಗೆ ಕಳಿಸಿದ್ದೆ. ಎಲ್ಲಿ ಶ್ರೀಮಂತರು ಕೋಪಿಸಿಕೊಂಡಿರುವರೋ ಏನು, ಮುಂದೆ ಮಾಡುವುದೇನು? ಅದಕ್ಕೆ ಯಾಕೆ ಚಿಂತಿಸುತ್ತಿರುವಿರಿ? ಇನ್ನೂ ಒಂದು ತಿಂಗಳಲ್ಲಿ ತೋಟದ ಹತ್ತಿ ಬೆಳೆ ಬರುತ್ತದೆ. ಅದೇ ಮಾಲನ್ನು ಮಾರಾಟ ಮಾಡಿ ಆ ಶ್ರೀಮಂತರ ಸಾಲ ತೀರಿಸಿ ಋಣಮುಕ್ತರಾಗೋಣ. ಹತ್ತಿ ಬೆಳೆ ಬರುವವರೆಗೆ ಸುಮ್ಮನಿರಬೇಕಲ್ಲ ದೀಪ. ಏಕೆಂದರೆ ಅವರು ಊರಿಗೆ ದೊಡ್ಡವರು. ಯಾವ ಸಮಯದಲ್ಲಿ ಹೇಗಿರುತ್ತಾರೋ ಗೊತ್ತಾಗುವುದಿಲ್ಲ. ಇರಲಿ, ಇನ್ನು ವಾರ ನೋಡೋಣ. ಆ ದೇವರು ಮಾಡಿಸಿದಂತೆ ಆಗಲಿ. ವಿಶ್ವನಾಥ್ ಮನೆ ಅಂತಂದರೆ ಇದೇನಾ? ಹೌದು ಸರ್, ನಾನೇ ವಿಶ್ವನಾಥ. ತಾವು ಯಾರೆಂದು ಗೊತ್ತಾಗಲಿಲ್ಲ. ನಾವು ನಿಮ್ಮೂರಿಗೆ ಸಂಬಂಧಪಟ್ಟ ಶಾಖೆಯ ಬ್ಯಾಂಕ್ ಮ್ಯಾನೇಜರ್ ಅಂತೇಳಿ ವಿಜಯ್ ಕುಮಾರ್. ಹಾ, ನಮ್ಮಿಂದ ತಮಗೇನಾಗಬೇಕಿತ್ತು ಸರ್? ಗಾಬರಿ ಆಗಬೇಡಿ. ನೀವು ಯಾವ ಯಾವ ಬ್ಯಾಂಕಿನಲ್ಲಿ ಸಾಲವನ್ನು ತೆಗೆದುಕೊಂಡಿದ್ದೀರಿ ಅದರ ಮಾಹಿತಿ ಬೇಕಾಗಿದೆ. ನೋಡಿ ಸರ್, ಮನೆಯ ತೊಂದರೆಗಾಗಿ ಗೃಹ ಸಾಲವೆಂದು ಮಹೀಂದ್ರ ಫೈನಾನ್ಸಿನಲ್ಲಿ 2 ಲಕ್ಷ ತೆಗೆದುಕೊಂಡಿದ್ದೇನೆ. ಕುಟುಂಬವನ್ನು ನಿಭಾಯಿಸಲು ಇದೇ ಊರಿನ ದಣಿಗಳ ಹತ್ತಿರ 1 ಲಕ್ಷ ಇಸಿದುಕೊಂಡಿದ್ದೇನೆ. ಎಂತ ಉತ್ತರಪ್ಪ ನೀವು? ರೈತರಿಗಾಗಿ ಸರ್ಕಾರ ದಿನಕ್ಕೊಂದು ಹೊಸ ಯೋಜನೆಗಳನ್ನು ತೆಗೆದುಕೊಂಡು ಇರುವಾಗ ಅದರ ಸದುಪಯೋಗ ಪಡಿಸದೆ ಊರಿನ ದಣಿಗಳ ಹತ್ತಿರ ಸಾಲವನ್ನು ತೆಗೆದುಕೊಂಡರೆ ಸದುಪಯೋಗ ತಡೆಕೊಂಡರೆ ಏನು ಮಾಡುವುದು ಸಾರ್? ಬರೀ ಸಾಲದ ಸೂಲದಲ್ಲಿ ಬದುಕುವಂತಾಗಿದೆ ಈ ಬಡವರ ಬದುಕು. ಈಗ ಮುಂದೇನು ಮಾಡುವುದು ಸಾರ್? ನೀವು ಮಾಡುವ ದೊಡ್ಡ ಕೆಲಸವನ್ನು ಏನಿಲ್ಲ. ನಿಮ್ಮ ಸಂಬಂಧಪಟ್ಟ ದಾಖಲೆಗಳನ್ನು ನಮಗೆ ತಂದು ಕೊಟ್ಟರೆ ಸಾಕು. ನಾವು ಕಡಿಮೆ ಬಡ್ಡಿ ದರದಲ್ಲಿ ನಿಮಗೆ ಸಾಲವನ್ನು ಕೊಡುತ್ತೇವೆ. ನೋಡಿ, ಸರಿಯಾದ ಸಮಯಕ್ಕೆ ದೇವರಂತೆ ಬಂದು ಒಳ್ಳೆಯ ವಿಷಯವನ್ನು ತಿಳಿಸಿದ್ರಿ. ನಿಮಗೆ ತುಂಬಾ ಧನ್ಯವಾದಗಳು. ಆಯ್ತಮ್ಮ ದೀಪ, ನೀವು ನಾಳೆ ದಾಖಲೆಗಳನ್ನು ತೆಗೆದುಕೊಂಡು ನಮ್ಮ ಬ್ಯಾಂಕಿಗೆ ಬನ್ನಿ. ನಾನು ಇನ್ನು ಬರುತ್ತೇನೆ. ನೋಡಿದ್ರಾ ಸ್ವಾಮಿ, ಸಾಲದ ಚಿಂತೆ ಮಾಡುವಷ್ಟರಲ್ಲಿ ಅಧಿಕಾರಿಗಳೇ ಬಂದು ಸಾಲ ಕೊಡುತ್ತೇವೆಂದು ಹೇಳಿ ಹೋದ್ರು. ಈಗಲಾದ್ರೂ ನಿಮ್ಮ ಮನಸ್ಸಿಗೆ ಸಂತೋಷವಾಯಿತೆ? ಇದೆಲ್ಲ ನಿನ್ನ ಕಾಲಗುಣದಿಂದ ದೀಪ. ದಿಕ್ಕು ಕಾಣದಿದ್ದಾಗ ಬಂದು ನನಗೆ ದಾರಿ ತೋರಿಸಿದ ನಂದ ದೀಪ ನೀನಲ್ಲವೇ? ಅಂತ ಗಣವಾದ ಹೊಗಳಿಕೆ ಮಾತೇಕೆ ಸ್ವಾಮಿ? ತಂದೆ ತಾಯಿ ತೋರಿಸಲಾರ್ದ ಪ್ರೀತಿ ವಾತ್ಸಲ್ಯ ತೋರಿಸಿ ನನ್ನನ್ನು ನಿಮ್ಮ ಧರ್ಮ ಪತ್ನಿಯನ್ನಾಗಿ ಸ್ವೀಕರಿಸಿಕೊಂಡ ನೀವೇ ನನ್ನ ದೇವರು. ಆ ಸಂದರ್ಭ ಹಾಗೆ ಮಾಡಿಸಿತು ದೀಪ. ನನ್ನ ತಂದೆಯ ತೀರಿದಾಗ ಪ್ರಪಂಚದ ಜ್ಞಾನ ಇಲ್ಲದವನು ನಾನಾಗಿದ್ದೆ. ಆದರೆ ನಮ್ಮನ್ನು ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂತೆ ಮಾಡಿದ ದೇವರು. ರೀ, ಆ ದೇವರು ಯಾವತ್ತೂ ಯಾರಿಗೂ ಮೋಸ ಮಾಡುವುದಿಲ್ಲ. ಅಂತೆಯೇ ಸಕಲ ಜೀವರಾಶಿಗಳನ್ನು ಕಾಪಾಡುತ್ತಿದ್ದಾನೆ. ಹಾ ಸ್ವಾಮಿ, ನಿಮಗೊಂದು ವಿಷಯ ತಿಳಿಸುವ ಕಾತುರ. ಹೇಳು ದೀಪ, ಯಾವ ಸಂತೋಷದ ವಿಷಯ? ನನ್ನ ತಮ್ಮ ಪ್ರಮೋದ ಇನ್ಸ್ಪೆಕ್ಟರ್ ನೌಕರಿಗೆ ನೇಮಕ ಆಗಿದ್ದಾನಂತೆ. ಇದೇನಪ್ಪ ಇಂದು ನನ್ನ ಜನ್ಮ ಸಾರ್ಥಕವಾಯಿತು. ನನ್ನಳಿಯ ಪ್ರಮೋದನನ್ನು ಶಾಲೆಯ ಕಲಿಸಿದ್ದಕ್ಕೂ ಒಳ್ಳೆಯ ನೌಕರಿ ದೊರಕಿತು. ನೋಡಿ, ಅಳಿಯನ ಸಂತೋಷದಲ್ಲಿ ಊಟ ಮಾಡದೆ ನಿಲ್ಲಬೇಡಿ.
ಬನ್ನಿ, ಅಡಿಗೆ ಸಿದ್ಧತೆಯಾಗಿದೆ, ಊಟ ಮಾಡಿವ್ರಂತೆ. ಈ ಸಂತೋಷದ ವಿಷಯವನ್ನು ಕೇಳಿ ಊಟ ಮಾಡಿದಷ್ಟು ಆನಂದವಾಯಿತು. ಆದರೆ ನೀ ಬಡಿಸುವ ಊಟಕ್ಕಿಂತ ಈ ಪತಿರಾಯನ ಆಸೆ ಪೂರೈಸಲು ನುಡಿಸಬಾರದೇ ಒಂದು ಪ್ರೇಮಗಾನ. ಆಯ್ತು ರೀ, ನಿಮ್ಮ ಆಸೆಯನ್ನು ನಾನು ಯಾವತ್ತೂ ನಿರಾಶೆ ಮಾಡಲಾರೆ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು.
ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಗಂಡ ಹೆಂಡತಿಯ ಸಂತೋಷ ಸಂಭ್ರಮ. ಬನ್ನಿ ದಣಿಗಳೇ ಬನ್ನಿ. ನನಗೆ ಬಾ ಎಂದು ಹೇಳಿದ್ದರೆ ನಾನೇ ಬಂದು ಭೇಟಿಯಾಗುತ್ತಿದ್ದೆ. ದೊಡ್ಡವರಾದ ತಾವು ನಮ್ಮಂಥ ಬಡವರ ಮನೆಗೆ ಬರುವುದು ಯಾವ ನ್ಯಾಯದಣಿ? ನ್ಯಾಯ ನೀತಿಗಳು ಮಾತು ನನಗ ಬೇಕಾಗಿಲ್ಲ ವಿಶ್ವನಾಥ ರಾಯರೇ. ನಾವು ನಿನಗೆ ಕೊಟ್ಟಿರುವ ಸಾಲ ಎಷ್ಟು? ಸಾಲದ ಅವಧಿ ಎಷ್ಟು? 1 ಲಕ್ಷ ದಣಿಗಳೇ. ಅದನ್ನು ತೀರಿಸಲು 1 ತಿಂಗಳ ಕಾಲಾವಕಾಶ ಕೊಡಿ ದಣಿ. ಕಾಲಾವಕಾಶ? ನಾವು ಕೊಟ್ಟಿರುವ ಕಾಲಾವಕಾಶ ಎಂದೋ ಮುಗಿದೋಗಿದೆ. ಈಗೇನಿದ್ದರೂ ಸಾಲ ವಸೂಲಿ ಮಾಡುವುದೇ ನಮ್ಮ ಕೆಲಸ. ಲಕ್ಷ್ಮೀಪತಿ, ಸಾಲ ಇಸ್ತಿಕೊಳ್ಳುವಾಗ ಏನೆಂದು ಬರೆದು ಕೊಟ್ಟ ಕರಾರ ಪತ್ರದಲ್ಲಿ ಇರುವುದನ್ನು ಸರಿಯಾಗಿ ಓದಿ ಹೇಳು ಈ ತಿರುಕನಿಗೆ. ಅಪ್ಪ ಹೇಳ್ತೀನಿ ದಣರ, ಸರಿಯಾಗಿ ಓದಿ ಹೇಳ್ತೀನಿ. ಚಿತ್ತ ಇಟ್ಟು ಕೇಳಪ್ಪ ವಿಶ್ವನಾಥನಾದ ನಾನು ಬರೆದ ಕೊಟ್ಟ ಕರಾರ ಪತ್ರ ಏನೆಂದರೆ, ನಾನು ಸಾಲ ಇಸಿದುಕೊಳ್ಳುವಾಗ ನಿಮಗೆ ಒತ್ತಿಡಲು ಯಾವ ಆಭರಣಗಳು ಇರೋದಿಲ್ಲ. ಇದ್ದ ಮನೆ ಮಾತ್ರ ನನ್ನ ಹೆಸರು ಇರ್ತದೆ. ನಾನು ಬರೆದು ಕೊಟ್ಟ ಅವಧಿಯಲ್ಲಿ ನಾನು ಸಾಲ ತೀರಿಸದಿದ್ದರೆ ನನ್ನ ಮನೆ ಪ್ರಯಾರಾಜರಿಗೆ ಸೇರತಕ್ಕದ್ದು ಎಂದು ಬರೆದು ಕೊಟ್ಟ ಕರಾರ ಪತ್ರ ನಿಜ ಇರ್ತದೆ. ಈ ರೀತಿ ಬರೆದು ಕೊಟ್ಟಿದ್ದಿ ನೋಡಪ್ಪ ವಿಶ್ವನಾಥ. ಹುಂಚ ಕಟ್ಟು ಮಾರ್ಯವನೇ. ಇಲ್ರಿ ದನೇರ, ನೋಡಿ, ನನ್ನ ಪತಿರಾಯ ಈ ರೀತಿ ಬರೆದುಕೊಡಲು ಸಾಧ್ಯವಿಲ್ಲ. ಇದೆಲ್ಲ ಸುಳ್ಳು ಸೃಷ್ಟಿಸಿದ ಬಾಂಡ್ ಪೇಪರ್. ನೋಡಮ್ಮ, ಸುಳ್ಳು ಸೃಷ್ಟಿ ಮಾಡಕ ನಮಗೇನು ತೆಲಿಗಿನ ಕೆಟ್ಟತ್ತೇನು? ಸಾಲ ಕೇಳಾಗ ಹತ್ತಂಗ ಸತ್ತಂಗ ಮಾಡಿ ಬರೆದು ಕೊಟ್ಟಿಲ್ಲ ಅಂತ ಹೇಳಕ ನಾಚಿಗೆ ಐತೇನವ ನಿನ್ನ ಜನ್ಮಕ್ಕೆ ಅಂತೇನೆ. ದಣಿ, ನಾನು ಇಸಿದುಕೊಂಡದ್ದು 1 ಲಕ್ಷ ಮಾತ್ರ ನಿಜ. ಆದರೆ ಈ ಮನೆಯನ್ನು ನಿಮ್ಮ ಹೆಸರಿಗೆ ಬರೆದು ಕೊಟ್ಟಿದ್ದು ಸುಳ್ಳು ದಣಿ, ಸುಳ್ಳು. ಸುಳ್ಳೆಂದು ಮೊಸಳ ನಾಟಕ ಮಾಡಿ ಈಗ ಒಪ್ಪಿಕೊಳ್ಳದ ತಿರಸ್ಕರಿಸುವೆಯಾ? ರುದ್ರ, ಬಾಯಿ ಮಾತಿನಿಂದ ಹೇಳಿದರು ಕೇಳಲಾರವನು ಕೈಗಳನ್ನು ಕಟ್ಟಿ ಮನ ಬಂದಂತ ದಂಡಿಸು. ಅಂದಾಗ ಗೊತ್ತಾಗುತ್ತದೆ ಸಾಲದ ಬೆಲೆ. ಆಯ್ತು ದಣಿ, ಇವನನ್ನು ಕಟ್ಟಿ ಸಾಯಲು ಬಾರದು, ಬದುಕಲು ಬಾರದು. ಆ ರೀತಿ ದಂಡಿಸಿ ಸಾಲ ವಸೂಲಿ ಮಾಡೋಣ. ಕೊಟ್ಟರೆ ಸರಿ, ಇಲ್ಲವಾದರೆ ಇವನ ಮನೆಯಿಂದ ಹೊರ ದೂಡಿ ಇವನ ಮನೆಗೆ ಬೀಗ ಹಾಕೋಣ. ಕೊಡು ವಿಶ್ವನಾಥ್ ನಿನ್ನೆರಡು ಕೈಗಳನ್ನು. ಬೇಡಿ ಸಾವುಕಾರೆ, ಬೇಡಿ ಸಾವುಕಾರೆ, ನನ್ನ ಪತಿಯನ್ನು ಹೊಡೆಯಬೇಡಿ. ಇದೇ ರೀತಿ ಸೂರತನ ತೋರಿಸುತ್ತ ಕಂಬಕ್ಕ ಕಟ್ಟಿ ಕಿರುಕುಳ ಕೊಡುವ ಸಂದರ್ಭದಲ್ಲಿ ನನ್ನ ತಮ್ಮಂದಿರೇನಾದರೂ ಇದ್ದಿದ್ದರೆ ನಿಮ್ಮ ಕೈ ಕಾಲುಗಳನ್ನು ಮುರಿದು ನಿಮ್ಮ ಕೆಟ್ಟ ದೇಹಕ್ಕೆ ಚಟ್ಟ
ದನಿ ಉಳಿಯುವುದು ಯಾರಿಗೆ ಬೇಕಾಗಿದೆ? ವೃದ್ಧನಾಗ ನಾವು ಎಷ್ಟು ತಿಳಿಸಿ ಹೇಳಿದರು ತಿಳಿದುಕೊಳ್ಳದ ತಿಳಿಗಾಡಿ ಇವನು. ನಮ್ಮ ವೈದ್ಯರ ಪ್ರಕಾರ ಈ ಮನೆಗೆ ಬೀಗ ಹಾಕು ಅಂದಾಗ ಈ ಮನೆ ನಮ್ಮ ಸ್ವಾಧೀನ ಆಗುತ್ತದೆ. ಆಯ್ತು ದಣಿ, ಮುಂದಿನದು ನನ್ನ ಕೆಲಸ. ಅಣ್ಣ, ಇದೇನಣ್ಣ ನಿನ್ನ ಅವಸ್ಥೆ? ನೀನೇ ಕಣ್ಣಾರೆ ನೋಡು ಸಹೋದರ, ನನಗೆ ಬಂದು ಒದಗಿದ ಪರಿಸ್ಥಿತಿಯನ್ನು. ಯಾವ ಕಾರಣಕ್ಕಾಗಿ ನಿನ್ನ ಕಣ್ಣಲ್ಲಿ ನೀರು? ಯಾವ ತಪ್ಪಿಗಾಗಿ ಈ ಕಳ್ಳರ ಕೈಯಲ್ಲಿ ನಮ್ಮ ಮನೆ ಬೀಗದ ಕಾಯಿದೆ? ಯಾಕೆ ನೊಂದವನಂತೆ ನಿಂತಿರುವೆ? ಹೇಳಣ್ಣ, ಹೇಳು. ಮೈದುನ, ಯಾವ ಬಾಯಿಂದ ಹೇಳುತ್ತಾರೆ ನಿಮ್ಮಣ್ಣ? ನಾವು ಮಾಡಿದ ಸಾಲಕ್ಕಾಗಿ ಕಂಬಕ್ಕೆ ಕಟ್ಟಿ ಚಿತ್ರ ಹಿಂಸೆ ನೀಡಿದ್ದಲ್ಲದೆ ಈ ನಮ್ಮ ಮನೆ ಬೀಗ ಹಾಕಲು ಮುಂದಾಗಿದ್ದಾರೆ ಈ ಕಟುಕರು. ಲೇ ಪ್ರಳಯರಾಜ್, ಅಂದು ಹೇಳಿಲ್ಲವೇ ನಿನಗೆ ನಮ್ಮ ತೋಟದ ಬೆಳೆ ಬಂದ ತಕ್ಷಣ ಕೊಡ್ತೇನೆಂದು? ಆದರೂ ನನ್ನ ಮನೆಗೆ ಬಂದು ನನ್ನ ಅಣ್ಣನಿಗೆ ಮನ ಬಂದನಂತೆ ದಂಡಿಸ್ತಿರುವೆಯಲ್ಲ. ನೀನೇನು ಮನುಷ್ಯನೋ ಏನು ರಾಕ್ಷಸನೋ? ನಾವು ರಾಕ್ಷಸರಾಗಿದ್ದರೆ ಇಷ್ಟತ್ತಿಗೆ ನಿಮ್ಮ ಅಣ್ಣ ಅತ್ತಿಗೆ ಅನ್ನ ಆರದು ತಿಂದು ಬೇರು ಕುಡ್ದು ಬಿಡ್ತಿದ್ದಿಲ್ಲ ತಮ್ಮ ಸಾಗರ. ಬಾಯಿ ಮುಚ್ಚಲೆ ಮಂಕೆ, ಇದು ನಿನ್ನಿಂದಲೇ ಕಿತಾಪತಿ ನಡೆದಿದ್ದು. ಲೇ ಸಾಗರ, ಬಾಯಿಗೆ ಬಂದಂತೆ ಬಗಳದೆ ಮರ್ಯಾದೆ ಕೊಟ್ಟು ಮಾತನಾಡೋದನ್ನ ಕಲಿತುಕೋ. ಮರ್ಯಾದೆ ಎನ್ನುವ 3 ಅಕ್ಷರ ಮರೆತು ಬಿಟ್ಟು ಮೂರ್ಖರು ನೀವು. ನಿಮಗೆ ಮರ್ಯಾದೆ ಕೊಟ್ಟು ಮಾತನಾಡಿ ನಾಲಿಗೆ ಹೊಲಸು ಮಾಡಿಕೊಳ್ಳಲಾರೆ. ಅದೇ ಸ್ವಾಭಿಮಾನ ನಿನ್ನಲ್ಲಿದ್ದರೆ ನಮ್ಮ ಹಣವನ್ನು ಬಿಸಾಕಿ ಬಿಡು. ಇನ್ನು 1 ವಾರ ಟೈಮ್ ಕೊಡು, ನಾನೇ ನಿನ್ನ ಮನೆಗೆ ಬಂದು ಸರಿಯಾಗಿ ಲೆಕ್ಕ ಮಾಡಿ ಹಣ ಕೊಟ್ಟು ಬರುತ್ತೇನೆ. ಸಮಯಕ್ಕೆ ಸರಿಯಾಗಿ ಬರದಿದ್ದರೆ ವಚನ ಭ್ರಷ್ಟನೆಂದು ತಿಳಿದು ನಿಮ್ಮ ವಾಯ್ದೆ ಪ್ರಕಾರ ನಿಮ್ಮ ಕೆಲಸವನ್ನು ಮುಂದುವರಿಸಬಹುದು. ಲೇ ತಮ್ಮ ಸಾಗರ, ಬೆಂಕಿ ಎತ್ತಿ ದಗದಗಂತ ಉರಿಯಾಕತ್ತಿದ್ರೆ ಅಂತರ್ದಾಗ ನೀನು ಸ್ವಲ್ಪ ಸದಿಗೆ ಹಾಕಿದ್ರೆ ಹೆಂಗಲೇ ತಮ್ಮ? ನೀವು ಕೊಡುವ 2 ಲಕ್ಷ ಕೊಟ್ಟು ನಾನು ಕಣ್ಣಿ ಕಾಣಾರ್ರಿಗೆ ಹೋಗಲೇ ತಮ್ಮ. ನಮ್ಮ ದಣ್ಯರ ಕಿರಿಕಿರಿ ಭಾಳ ಆಗೈತಿಲೇ ಅಪ್ಪ. ದಣ್ಯರ ಇಷ್ಟೆಲ್ಲ ತಿಳಿಸಿ ಹೇಳಿದ ಮೇಲೆ ನಾವು ಇಲ್ಲೇ ನಿಂತ್ರ ಏನು ಪ್ರಯೋಜನ ಇಲ್ಲ. ಬರ್ರಿ ದಣ್ಯರ ಹೋಗೋಣ. ವಿಶ್ವನಾಥ, ನಿನ್ನ ಕಣ್ಣು ಮುಂದಿರುವುದು ಕಲ್ಲು ಮುಳ್ಳುಗಳಿರುವ ದಾರಿ. ಸುರಕ್ಷಿತವಾಗಿ ನಡೆದಾಡುವುದು ನಿನಗೆ ಬಿಟ್ಟ ವಿಷಯ. ಬರುತ್ತೇನೆ. ಹಾಗಾದರೆ ನಡೀರಿ ಹೋಗೋಣ. ನೋಡಿದೀಯಾ ಮೈದುನ, ಶ್ರೀಮಂತರ ಅಟ್ಟಹಾಸವನ್ನು? ಒಂದು ವೇಳೆ ನೀ ಬರದೇ ಹೋಗಿದ್ರೆ ನಿನ್ನನ್ನು ಜೀವಂತ ಶವವಾಗುವಂತೆ ಮಾಡುತ್ತಿದ್ದರು ಈ ನರ ರಾಕ್ಷಸರು. ಅತ್ತಿಗೆ, ಶ್ರೀಮಂತರ ಅಟ್ಟಹಾಸವನ್ನು ಸುಟ್ಟಾಕಿ ಮೆಟ್ಟಿ ನಿಲ್ಲುವ ಶಕ್ತಿ ಆ ದೇವರು ನನ್ನ ರಟ್ಟಿಯಲ್ಲಿ ಕೊಟ್ಟಿದ್ದಾನೆ. ನೀನು ಯಾವುದಕ್ಕೂ ಭಯಪಡಬೇಡಮ್ಮ. ಸಾಗರ, ಈ ಬಡವರು ಇದೇ ರೀತಿ ಬೇತಾಳನಂತೆ ಕಾಡುತ್ತಿದ್ದರೆ ಮುಂದೆ ಜೀವನ ಸಾಗಿಸುವುದು ಹೇಗೆ? ಜೀವನ ಸಾಗಿಸುವುದಕ್ಕೆ ವಿಶಾಲವಾದ ಪ್ರಪಂಚವಿದೆ. ಇಂಥವರ ದೌರ್ಜನ್ಯಕ್ಕೆ ಮಣಿದು ಬದುಕಿದರೆ ನಮ್ಮನ್ನು ಮತ್ತಷ್ಟು ಮೂಲಿಗುಂಪು ಮಾಡುತ್ತಾರೆ. ಅವರು ಇಲ್ಲದನ್ನು ಕೆಣಕಿ ಸೊಕ್ಕಿನಿಂದ ಮಾತನಾಡಿದರೆ ಅವರಿಗೆ ತಕ್ಕು ಪಾಠ ಕಲಿಸುವ ಈ ನಿನ್ನ ತಮ್ಮನಿರುವಾಗ ನೀನೇಕೆ ಭಯಪಡುವೆಣ್ಣ? ಮೈದುನ, ಸಾಲ ಕೊಡುವುದು ಇಟ್ಕೊಂಡು ಕದನವನ್ನು ಕೈ ಮಾಡಿ ಕರೆಯುವುದು ಬೇಡ. ಈಗ ತಾನೇ ಬ್ಯಾಂಕ್ ಮ್ಯಾನೇಜರು ನಮ್ಮ ಭೂಮಿಗೆ ಸಂಬಂಧಪಟ್ಟ ದಾಖಲೆಗಳನ್ನು ಕೊಟ್ಟರೆ ಈಗಲೇ ನಿಮಗೆ ಸಾಲ ಕೊಡುತ್ತೇವೆ ಎಂದು ಭರವಸೆ ಕೊಟ್ಟು ಹೋಗಿದ್ದಾರಪ್ಪ. ನೀನು ಹೋಗಿ ಆ ಸಾಲವನ್ನು ಇಸಿದುಕೊಂಡು ಬಾರಪ್ಪ. ಆಯ್ತು ಅತ್ತಿಗೆ, ಇಂದೇ ಬ್ಯಾಂಕಿಗೆ ಹೋಗಿ ಸಾಲ ಇಸಿದುಕೊಂಡು ಅವರಿಗೆ ಒಪ್ಪಿಸಿ ಈ ಸಾಲದಿಂದ ಋಣಮುಕ್ತರಾಗೋಣ. ಅಣ್ಣ, ಅತ್ತಿಗೆ, ನಿಮಗೊಂದು ಸಂತೋಷದ ವಿಷಯ ಹೇಳಬೇಕೆಂದಿರುವೆ. ನೀವು ಕೋಪಿಸಿಕೊಳ್ಳದಿದ್ದರೆ ಮಾತ್ರ ಹೇಳುವೆ.
ಸಂತೋಷದ ವಿಷಯಕ್ಕೆ ಯಾರಾದರೂ ಕೋಪಿಸಿಕೊಳ್ಳುತ್ತಾರೇನು? ಹೇಳು, ಅದ್ಯಾವ ವಿಷಯ? ಅಣ್ಣ, ಈಗ ತಾನೇ ನಮ್ಮ ಮನೆಯಿಂದ ಹೊರಗೋದ ಪ್ರಳಯರಾಜನ ತಂಗಿಯಾದ ರೋಹಿಣಿನನ್ನೇ ನಾನು ಪ್ರೀತಿಸುತ್ತಿದ್ದೇನೆ. ಸಾಗರ, ಏನು ಹೇಳುತ್ತಿರುವೆ? ಹೌದಣ್ಣ, ಕಾಲೇಜಿನಲ್ಲಿ ಅವಳನ್ನು ಆಳವಾಗಿ ಪ್ರೀತಿಸುತ್ತಿದ್ದೆ. ಮೇಲಾಗಿ ಎತ್ತವರಿಲ್ಲದ ತಬ್ಬಲಿ ಅವಳಾಗಿದ್ದಾಳೆ. ಅವಳಿಗೊಂದು ಬಾಳು ಕೊಟ್ಟು ಮದುವೆಯಾಗಬೇಕೆಂದಿರುವೆ. ಸಾಗರ, ಮೈದುನ, ಆ ರೋಹಿಣಿ ಪ್ರಳಯರಾಜನ ಒಡ ಹುಟ್ಟಿದ ತಂಗಿ ಅಲ್ಲವೇ? ಅಲ್ಲ ಅತ್ತಿಗೆ, ರೋಹಿಣಿ ಅವನ ಸಾಕು ತಂಗಿ. ತನ್ನ 2 ನಂಬರ್ ಬಿಸಿನೆಸ್ ಗೊತ್ತಾಗಬಾರದೆಂದು ಅವಳನ್ನು ಅನಾಥಾಶ್ರಮದಲ್ಲಿ ಬಿಟ್ಟು ಬಂದಿದ್ದ ಆ ಕೊಟುಕ ಇನ್ನೊಬ್ಬರ ಆಶ್ರಯದಲ್ಲಿ ವಿದ್ಯಾವಂತಳಾಗಿದ್ದಾಳೆ. ಈಗ ನಿಮ್ಮ ತಂಗಿ ಎಂದು ಸ್ವೀಕರಿಸಿಕೊಂಡು ಈ ಮನೆ ತುಂಬಿಸಿಕೊಳ್ಳೋಣ. ಸಾಗರ, ಶ್ರೀಮಂತರ ಅಂಗಳದಲ್ಲಿ ಅರಳಿದ ಹೂವು ಬಡವನ ಮುಡಿಗೆ ಅರ್ಪಿತವಾಗಬಹುದೇ? ಅರಮನೆಯಲ್ಲಿ ಅರಗಿಣಿಯಾಗಿ ಬೆಳೆದ ಅವಳು ಬಡವ ಕಟ್ಟಿದ ಈ ಮುರುಕು ಗುಡಿಸಿಲಿನಲ್ಲಿ ಬಾಳಬಹುದೇ? ಮೇಲಾಗಿ ವಿಷಪೂರಿತ ಸರ್ಪಗಳ ಸಂಬಂಧ ಬೆಳೆಸಿ ಜೀವನದುದ್ದಕ್ಕೂ ಘೋರ ಶಿಕ್ಷೆಗೆ ಗುರಿಯಾಗಬೇಡ. ಸ್ವಲ್ಪ ತಾಳ್ಮೆ ತಂದುಕೋ. ಅಣ್ಣ, ತಾಳ್ಮೆ ತಂತೆ ಅರಿದು ಹೋಗಿದೆ. ಒಂದು ಹೆಣ್ಣಿಗೆ ಮಾತು ಕೊಟ್ಟು ವಚನ ಭ್ರಷ್ಟ ನಾನಾಗಲಾರೆ. ನಿನ್ನ ನೋವು ನನಗೆ ಅರ್ಥವಾಗುತ್ತದೆ. ನನ್ನ ತಂದೆ ದುರ್ಮರಣಕ್ಕೆ ಈಡಾಗಿದ್ದನೆಂದು ನನಗೆ ಚೆನ್ನಾಗಿ ಗೊತ್ತು. ಆದರೆ ಆತ್ಮವೇ ಪರಮಾತ್ಮ, ಆತ್ಮವನ್ನು ನಂಬು ಎಂದು ಬಸವಣ್ಣವರು ಹೇಳಿಲ್ಲವೇ? ಅದರಂತೆ ಬೆನ್ನೆಯಿಂದ ಬಂದ ನನ್ನ ತಮ್ಮ ಬದುಕುಳಿದಿದ್ದನೆಂದು ಆತ್ಮ ಒತ್ತಿ ಒತ್ತಿ ಹೇಳುತ್ತದೆ. ನನ್ನ ತಮ್ಮ ಕಾಲಿಟ್ಟರೆ ಬಿರುಕು ಬೀಳುವುದು ಈ ಭೂಮಿ, ಗುಡುಗು ಸಿಡಿಲಿನಂತೆ ಗರ್ಜಿಸಿದರೆ ಚೆದರುವುದು ಆಕಾಶ. ನಮ್ಮನ್ನು ದುಃಖದ ಬಳ್ಳೂರಿಯಲ್ಲಿ ನೂಕಿ ಕಹಗಳಿಸಿ ನಕ್ಕನೆಯ ವಂಚಕರಿಗೆ ನರಕದ ದಾರಿ ತೋರಿಸಲು ಬಂದೇ ಬರುತ್ತದೆ, ಪ್ರಜ್ವಲಿಸಿದ ಭಾರ್ಗವನಾಗಿ. ಅಣ್ಣ, ನೀನು ಯಾವತ್ತೂ ಚಿಂತಿಸಬೇಡ. ಸ್ವಾಮಿ, ಪ್ರೀತಿಸಿದ ಪ್ರೇಮಿಗಳನ್ನು ಅಗಲಿಸುವುದು ಎಷ್ಟರ ಮಟ್ಟಿಗೆ ಸರಿ, ನೀವೇ ಹೇಳಿ. ನೋಡಿ, ಆ ರೋಹಿಣಿಯನ್ನು ನಮ್ಮ ಮನೆ ತುಂಬಿಸಿಕೊಂಡು ಪತಿಗೆ ತಕ್ಕ ಸತಿಯಾಗಿ, ಮಾವನಿಗೆ ತಕ್ಕ ಸೊಸೆಯಾಗಿ, ಅಕ್ಕನಿಗೆ ತಕ್ಕ ತಂಗಿಯಾಗಿ, ಈ ಮನೆ ಬೆಳಗುವ ಜ್ಯೋತಿಯಾಗಿ ಈ ಮನೆ ಮತ್ತೆ ನಂದನವಾಗುತ್ತದೆ ಅವಳು ಈ ಮನೆಗೆ ಬಂದರೆ. ಆಯ್ತು, ನಿಮ್ಮೆಲ್ಲರ ಆಸೆಯನ್ನು ಯಾವತ್ತೂ ನಿರಾಶೆ ಮಾಡಲಾರೆ. ಸೊಸೆ ಬರುತ್ತಾಳೆನ್ನುವ ಖುಷಿಯಲ್ಲಿ ಹಾಗೆ ನಿಂತ್ಕೊಳ್ಬೇಡಿ. ಬನ್ನಿ, ಅಡಿಗೆ ಸಿದ್ಧತೆಯಾಗಿದೆ, ಊಟ ಮಾಡುವಿರಂತೆ. ನಡೆ ಮಾತಿಗೆ ಹೋಗೋಣ.